ಎಲ್ರಿಗೂ ನಮಸ್ಕಾರ. ಫಸ್ಟು ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅನ್ಪ್ಲ್ಯಾನ್ಡ್ ಆಗೋಯಿತು. ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸಬೇಕು. ಯಾಕಂದರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ನಮ್ಮ ಗಾರ್ಡನ್ ಸಿನಿಮಾದ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಈ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು. ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ, ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಇದು 100ರಲ್ಲಿ 1 ಆಗ್ಬಿಡ್ತಾರೆ, ಬೇಡ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ನಾನು ಧರಣಿ ಮಾಡ್ತಾ ಇರೋದನ್ನು ಸೊ ಅದು ಇದ್ರದ್ದು ಕತೆ, ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತು ಅದ್ರ ಸುತ್ತ ನಡೆಯುವಂಥ ಒಂದು ಕತೆ. ಸೊ ಅದು ವಿಭಿನ್ನವಾಗಿದೆ. ಸೊ ಇದೂ ಒಂದು ಹೊಸ್ದಾಗಿದೆಯಲ್ಲ, ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರಿಬ್ಬರು ಕೇಳಿದ್ವಿ. ಕತೆನ ಕೇಳಿದಾಗ ಅದು ನನಗನ್ನಿಸ್ತು ಇದೇನೋ ಮಾಡ್ಬೋದು, ಇದು ತುಂಬ ಹೊಸ್ದಾಗಿದೆ ಇದು ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು. ಅಂದರೆ ಅದು ಸೆಟ್ ಹಾಕಬೇಕು, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಕೇಳಿದೆ, ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ಏನಿಲ್ಲ ಎಲ್ಲ ಸೇಫ್ಟಿ ಇದೆ, ಎಲ್ಲ ನೋಡ್ಕೊಂಡು ಮಾಡೋದು. ಯಾಕಂದರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ. ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯಾನೂ ಇದೆ ಅಲ್ಲಿ. ಸೊ ಅದೊಂದು ಸಣ್ಣದಾಗಿ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ. ಸೊ ಅದನ್ನ ಇಟ್ಕೊಂಡು ಲೈನ್ ಇದು ಮಾಡ್ಕೊಂಡಿಲ್ಲ, ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಕತೆ ಎಲ್ಲ ಕೇಳಿದಾಗ ನಾನು ತುಂಬ ವಾವ್ ಅನಿಸ್ತು. ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟ್ರಿಗಳಿದೆ. ಸೊ ಅದಕ್ಕೆ ಓಕೆ, ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ 100ರಲ್ಲಿ 1 ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದೇನೆ. ಇವಾಗ ಅದೇ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ, ಅವ್ರು ಬರೋದು ಹೋಗೋದಲ್ಲ, ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿ ಅಲ್ಲೆಲ್ಲ ಆ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ, ಅವ್ರು ಹೇಗೆ ಕೂತ್ಕೊತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಸಾಗಿರ್ತಾರೆ. ಕೆಲಸ ಮಾಡೋ ಒಂದು 2 ಅವರ್ 3 ಅವರು ತಿರ್ಗಾ ಆಮೇಲೆ ಆಚೆ ಬಂದರೆ ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ, ಅಷ್ಟು ಇದಿದೆ. ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಅವ್ರುಗಳಿಗೆ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದರು. ಸೊ ನಮ್ಮ ಕತೆನೂ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತು ಅಷ್ಟೇ. ಇವಾಗ ನಾನು ಒಂದು 2-3 ಹಿಂದೆ ಸಿನಿಮಾ ನೋಡಿದೆ, ಜಸ್ಟ್ ಒಂದು ಲೈನ್ ಬಂದೋಗಿತ್ತು. ಬಟ್ ಇದನ್ನು ಓವರಲ್ ಅದನ್ನೇ ನಾವು ಲೈನ್ ಇದಕ್ಕೆ ತೊಗೊಂಡಿದ್ದೀವಿ. ಅದನ್ನು ಅಲ್ಲ, ಕಷ್ಟಪಟ್ಟು ಮಾಡಬೇಕು. ಯಾಕಂದರೆ ನಾನು ಅದೇ ಹೇಳಿದ್ನಲ್ಲ ಆವಾಗಲೇ, ನಾವೊಂದು ಮಾಸ್ ಸಿನಿಮಾ ಮಾಡೋದು, ಕಮರ್ಷಿಯಲ್ ಸಿನಿಮಾ ಮಾಡೋದು, ಫಾರಿನ್ ಟೂರ್ ಕರ್ಕೊಂಡು ಹೋಗೋದು ಹೇಳ್ಬೋದು, ಎಲ್ಲ ಸಿಗ್ತಾರೆ. ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು. ಅದೊಂದು ಚೂರು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾಯಿದ್ದಾರೆ, ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಯಾಕೆ ಮಾಡಬಾರ್ದು? ನಾವು ಮಾಡೋಣ, ಕನ್ನಡದಲ್ಲೂ ನಾವು ಇದ್ದೀವಿ, ತೋರಿಸೋಣ ಅಂದ್ಬಿಟ್ಟು. ಪಾತ್ರದ ಬಗ್ಗೆ ಅದು ಡೈರೆಕ್ಟ್ರ್ ಹೇಳಬೇಕು, ನಾನು ರಿವ್ಯೂ ಮಾಡೋಕ್ಕಾಗಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಅಮ್ಮ ಮಗನ ಇದು ನಡೀತದೆ, ಅದು ಒಂದು ನನ್ನ ಮತ್ತು ನನ್ನ ತಾಯಿದು. ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳಬೇಕು. ಸೊ ಇನ್ನು ಇದರಲ್ಲಿ ಆಯ್ಕೆ ಇದರಲ್ಲಿ ಸೊ ಮುಗಿತಾರ. ಥ್ಯಾಂಕ್ ಯು.